ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದ್ರೆ ಬದಲಾಗ್ತಾ ಇರುವಂತ ನಮ್ಮ ಜೀವನದ ಶೈಲಿ ಹಾಗೆ ಆಹಾರದ ಪದ್ಧತಿಯಿಂದ ದಿನನಿತ್ಯ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಕ್ಯಾನ್ಸರ್ನ ಕುರಿತಾಗಿ ನಾವು ಇವತ್ತು ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಈ ಕುರಿತಾಗಿ ತಿಳಿಸಿಕೊಡೋದು ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ, ಏಷ್ಯಾ ಡಯಾಗ್ನೋಸ್ಟಿಕ್ಸ್ ನ ಚೀಫ್ ಕನ್ಸಲ್ಟೆಂಟ್. ಇವರು ತಮ್ಮ ವೈದ್ಯಕೀಯ ಅನುಭವ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಹಾಗೆ ರೋಗಿಗಳ ಮೇಲಿನ ಕಾಳಜಿಯ ಮೂಲಕ ಆರೋಗ್ಯಕರ ಜೀವನ ಶೈಲಿ ಹಾಗೆ ರೋಗ ತಡೆಗಟ್ಟುವಿಕೆಯ ಮಹತ್ವವನ್ನ ಜನರಲ್ಲಿ ಮೂಡಿಸ್ತಾ ಇರುವಂತಹ ಅನುಭವಿ ತಜ್ಞರು. ಹಾಗೆ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚುವಲ್ಲಿ ಸಾಕಷ್ಟು ಸ್ಕ್ಯಾನಿಂಗ್ ಅನ್ನ ಮಾಡಿದಂತಹ ತಜ್ಞ ವೈದ್ಯರು ಇವರು. ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಡಾಕ್ಟರ್, ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ನಿಂದ ಯಾವ ರೀತಿಯಾಗಿ ಆರೋಗ್ಯದ ಸಮಸ್ಯೆ ಅನ್ನೋದು ದಿಢೀರನೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಕ್ಯಾನ್ಸರ್ ಅನ್ನುವಂಥ ಪದವನ್ನ ಕೇಳಿದ್ರೇನೆ ಸಾಕಷ್ಟು ಜನ ಭಯಭೀತರಾಗ್ತಾರೆ. ಒಂದ್ ರೀತಿ ತುಂಬಾ ಮೆಂಟಲಿ ಸ್ಟ್ರೆಸ್ ಆಗುತ್ತೆ, ಪ್ರೆಷರ್ಗೆ ಅವರು ಒಳಗಾಗ್ತಾರೆ, ಆತಂಕಕ್ಕೆ ಒಳಗಾಗ್ತಾರೆ. ಹಾಗಾಗಿ ಈ ಕ್ಯಾನ್ಸರ್ ಅಂದ್ರೆ ಏನು, ಜೆನೆಟಿಕಲಿಯೂ ಕೂಡ ಈ ಕ್ಯಾನ್ಸರ್ ಬರುತ್ತಾ, ಹೇಗೆ ಡಾಕ್ಟರ್? ಕ್ಯಾನ್ಸರ್ ಬಗ್ಗೆ ನಾವು ಸ್ವಲ್ಪ ತಿಳುವಳಿಕೆ ಕೊಡೋಣ ಜನರಿಗೆ. ಕ್ಯಾನ್ಸರ್ ಅಂತ ಹೇಳಿದರೆ, ಈಗ ನಾನು ಮೊದಲಿಂದ ಎಲ್ಲ ಕಡೆ ಹೇಳಿದ ಹಾಗೆ ಈ ಸರ್ವೈವಲ್ ಅಂತ ಎಂಬುದು ಪ್ರತಿಯೊಂದು ಜೀವಿಗೂ ಬಹಳ ಇಂಪಾರ್ಟೆಂಟು, ಸರ್ವೈವಲ್. ಅದೇ ರೀತಿ ಹೀಲಿಂಗ್, ಆಯಿತಾ. ಯಾವುದೇ ಒಂದು ಗಾಯ ಆಗಲಿ, ಯಾವುದೇ ಒಂದು ಬಾಡಿ ಒಳಗೆ ಏನೋ ತೊಂದರೆ ಆಗಲಿ, ಏನೋ ತಿಂದದ್ದೆಲ್ಲ ಏನೆಲ್ಲ ಒಳಗಡೆ ಇಂಟೆಸ್ಟೈನ್ಸಲ್ಲಿ ತೊಂದರೆ ಆಗಲಿ, ಹಾರ್ಟಲ್ಲಿ ತೊಂದರೆ ಆಗಲಿ, ಅದೆಲ್ಲ ಹೀಲಿಂಗ್ ಆಗ್ತಾ ಬರ್ತದೆ. ಅದೇ ರೀತಿ ಮನುಷ್ಯನಿಗೆ ತೊಂದರೆ ಬರುತ್ತೆ, ಖಾಲಿ ಇದರ ಆಕ್ಸಿಡೆಂಟ್ಗಳಲ್ಲಿ ತೊಂದರೆ ಬರೋದಲ್ಲ. ಅದೇ ರೀತಿ ಈ ಮೈಕ್ರೋ ಆರ್ಗಾನ್, ಸೂಕ್ಷ್ಮ ಜೀವಿಗಳು ಕೂಡ ಮನುಷ್ಯನಿಗೆ ತೊಂದರೆಯನ್ನು ಕೊಡ್ಬೋದು. ಇದೆಲ್ಲ ಒಂದು ಡಿಸೀಸಸ್ ಅಂತ ಅರ್ಥ. ಅಂದರೆ ಟ್ರಾಮಾ ಮತ್ತು ಈ ಎನ್ವೈರ್ಮೆಂಟಿಂದ ಬರುವಂಥ ಡಿಸೀಸಸ್ಸು. ಈ ಎಲ್ಲ ಡಿಸೀಸ್ ಬಂದಾಗ ಬಾಡಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಬಾಡಿಯ ಪ್ರತಿಯೊಂದು ಜೀವಾಣುಗಳು ಮಲ್ಟಿಪ್ಲೈ ಆಗುತ್ತೆ. ಅಲ್ಲಿ ಹೀಲಿಂಗು ರಿಯಾಕ್ಷನ್ ಆಗಿ ಆ ಬಾಡಿಯಲ್ಲಿ ಏನು ತೊಂದರೆ ಬಂದರೋ ಅದನ್ನು ಸರಿಗಟ್ಟುವಂತಹ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ, ನಮ್ಮ ಬಾಡಿಯಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗುತ್ತೆ, ಅದು ಯಾಕೆ ನಾನು ಮತ್ತೆ ಹೇಳ್ತೇನೆ ಆದಷ್ಟು. ಅದು ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ಒಂದು ಹೀಲಿಂಗ್ ಆಗುತ್ತೆ ಅಂತ ಹೇಳೋಣ. ಇಲ್ಲಿ ಒಂದು ಗಾಯ ಆಯಿತು, ಒಂದು ಹೀಲಿಂಗ್ ಆಯಿತು, ಅದು ಸ್ಕಿನ್ನಿಗೆ ಸರಿಯಾಗಿ ನಿಂತುಬಿಟ್ರೆ ಅದು ಹೀಲಿಂಗ್ ಅಂತ ಲೆಕ್ಕ. ಅದು ಮಲ್ಟಿಪ್ಲೈ ಆಯಿತು, ಸ್ಕಿನ್ನಿಗಿಂತ ಮೇಲೆ ಬಂತು, ಆಯಿತಾ. ಸ್ಕಿನ್ನಿಗಿಂತ ಮೇಲೆ ಬಂತು, ಅಲ್ಲಲ್ಲ ಹೋಗ್ಲಿಕ್ಕೆ ಶುರು ಆಯಿತು ಅಂತ ಹೇಳಿದರೆ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳ್ತೇವೆ. ಸೊ ಕ್ಯಾನ್ಸರ್ ಅಂತ ಹೇಳಿದರೆ ಹೀಲಿಂಗ್ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ದ ಬಾಡಿ ಸೆಲ್ಸ್ ವಿಚ್ ಈಸ್ ಹ್ಯಾಪನಿಂಗ್ ವಿದೌಟ್ ಅವರ್ ಕಂಟ್ರೋಲ್. ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಡಿವೈಡ್ ಆಗುವಂಥ ಸೆಲ್ಸ್ಗಳೇ ನಮ್ಮದೇ ಸೆಲ್ಸ್ಗಳು, ಬೇರೆ ಹೊರಗಿಂದಲ್ಲ. ಅದು ಬ್ಯಾಕ್ಟೀರಿಯಾ ಅಲ್ಲ, ವೈರಸ್ ಅಲ್ಲ, ಪ್ಯಾರಾಸೈಟ್ ಅಲ್ಲ, ಏನೇ ಅಲ್ಲ. ನಮ್ಮ ಜೀವದಲ್ಲಿರುವಂಥ ಜೀವಕೋಶಗಳೇ ನಮ್ಮ ಕಂಟ್ರೋಲನ್ನು ತಪ್ಪಿ ಮೇಲೆ ಬಿಳಿದು ಅದು ಒಂದು ಗೆಡ್ಡೆ ಥರ ಬಂದುಬಿಟ್ಟು ಎಲ್ಲ ಗಡ್ಡೆಗಳು ಸ್ಪ್ರೆಡ್ ಆಗುವಂಥಕ್ಕೆ ನಾವು ಕ್ಯಾನ್ಸರ್ ಅಂತ ಹೇಳ್ಬೋದು. ಡಾಕ್ಟರ್ ಹೇಳ್ತಾ ಇದ್ರಿ, ಆ ರೀತಿ ಗಡ್ಡೆಗಳು ಸ್ಪ್ರೆಡ್ ಆದಾಗ ಉಂಟಾಗೋದು ಕ್ಯಾನ್ಸರ್ ಅಂತ ಹೇಳಿ. ಸೊ ಎಲ್ಲಾ ಗಡ್ಡೆಗಳು ಕೂಡ ಕ್ಯಾನ್ಸರಸ್ ಅಂತಾನೆ ಹೇಳಬಹುದಾ, ಹೇಗೆ? ಇದು ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ, ಒಂದು ಗೆಡ್ಡೆ ಅಂತ ನೋಡಿದ ತಕ್ಷಣ ಒಂದು ಮನುಷ್ಯನಿಗೂ ಒಂದು ಹೆದರಿಕೆ ಆಗುತ್ತೆ, ಇದು ಏನೋ ಕ್ಯಾನ್ಸರ್ ಇರ್ಬೋದಾ ಅಂತ. ಅದೇ ರೀತಿ ನೀವು ಟೆಸ್ಟಿಗೆ ಹೋದ ಕೂಡ, ಅಯ್ಯೋ ಇದು ಕ್ಯಾನ್ಸರ್, ನಾಳೆ ಬನ್ನಿ ತೆಗೆದು ಬಿಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳುವ ಅಂತ ಒಂದು ಪರಿಸ್ಥಿತಿ ಉಂಟಾಗ್ಬೋದು. ಎಲ್ಲ ಗೆಡ್ಡೆಗಳು ನಾವು ಕ್ಯಾನ್ಸರ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಎರಡು ಥರದ ಗೆಡ್ಡೆಗಳನ್ನು ನಾವು ಹೇಳ್ತೇವೆ. ಒಂದು ಅಂತ ಹೇಳಿದರೆ ಬಿನೈನ್ ಅಂದರೆ ಡೇಂಜರ್ಲೆಸ್ ಗೆಡ್ಡೆ. ಅಂದರೆ ಅದು ಸ್ವಲ್ಪ ಸ್ಕಿನ್ನಿಗಿಂತ ಮೇಲೆ ಬಂದಿರುತ್ತೆ, ಅದು ಅಲ್ಲೇ ನಿಂತಿರುತ್ತೆ, ಹೀಲ್ ಆಗಿಬಿಡುತ್ತೆ. ಈಗ ಸಣ್ಣ ಲೈಪೋಮಾ ಅಂತ ಹೇಳ್ತೇವೆ, ಒಂದು ಫ್ಯಾಟ್ ಸೆಲ್ಸ್ ದೊಡ್ಡದಾಗುತ್ತೆ, ಕೀಲಾಯ್ಡ್ ಅಂತ ಹೇಳ್ತೇವೆ, ಅಥವಾ ಹೈಪರ್ಟ್ರೋಫಿಕ್ ಸ್ಕಾರ್ ಅಂತ ಹೇಳ್ತೇವೆ. ಸ್ಕಾರ್ ಕೆಲವೊಮ್ಮೆ ದೊಡ್ಡ ದಪ್ಪ ಆಗಿಬಿಡುತ್ತೆ, ಆಯ್ತಾ. ಅದು ಕ್ಯಾನ್ಸರ್ ಆಗೋದಿಲ್ಲ, ಆಯ್ತಾ. ಸೊ ನಾವು ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಅಲ್ಲ, ಮತ್ತು ಅದೇ ರೀತಿ ಎಲ್ಲ ಕ್ಯಾನ್ಸರ್ಗಳು ಗಡ್ಡೆಗಳೇ ಆಗಬೇಕು ಅಂತ ಏನಿಲ್ಲ. ಸೊ ಗಡ್ಡೆಗಳನ್ನು ನಾವು ನೋಡಿಬಿಟ್ಟು ನಾವು ಹೇಗೆ ಅದನ್ನು ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದೇವೆ, ಅದರದ್ದು ಗ್ರೋತ್ ಸ್ಟಾಪ್ ಆಗ್ತಾ ಇಲ್ಲ, ನಂಬರ್ 1. ಅದು ಸ್ಟಾಪ್ ಆಗದೆ ಮತ್ತು ಆ ಗೆಡ್ಡೆಗಳ ಆ ಸೆಲ್ಗಳು, ಆ ಜೀವಕೋಶಗಳು ರಕ್ತಕ್ಕೆ ಹೋಗಿಬಿಟ್ಟು, ಅಥವಾ ಲಿಂಫ್ಯಾಟಿಕ್ಸ್ ಅಂತ ನಾವು ಹೇಳ್ತೇವೆ, ಅದಕ್ಕೆಲ್ಲ ಹೋಗಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗುವಂಥದ್ದಕ್ಕೆ ನಾವು ಡೇಂಜರಸ್ ಗೆಡ್ಡೆಗಳು ಅಂತ ಹೇಳ್ತೇವೆ. ಅದೇ ರೀತಿ ಕ್ಯಾನ್ಸರಸ್ ಸೆಲ್ಗಳಲ್ಲಿ ನಾವು ನೋಡೋದು ಹೇಗೆ ಅಂತ ಹೇಳಿದರೆ, ಈಗ ಕ್ಯಾನ್ಸರ್ ಅಂತ ಹೇಳಬೇಕಾದ್ರೆ ಅದು ಅಲ್ಲಲ್ಲೇ ಸ್ಪ್ರೆಡ್ ಆಗಬೇಕು. ಎರಡನೇದಾಗಿ ಅದು ಎಲ್ಲ ಕಡೆ ಬ್ರೈನು ಗೀನಲ್ಲೆಲ್ಲ ಹರಡಬೇಕು, ಆಗ ನಾವು ಕ್ಯಾನ್ಸರ್ ಅಂತ ಹೇಳ್ಬೋದು. ಆದರೆ ಆ್ಯಸ್ ಎ ಡಾಕ್ಟರ್ ನಮ್ಮದು ಉದ್ದೇಶ ಏನು ಅಂತ ಹೇಳಿದರೆ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಮೊದಲೇ
ಅಥವಾ ಅದು ಕ್ಯಾನ್ಸರ್ನ ನೇಚರ್ ತೋರಿಸೋ ಮೊದಲೇ, ಅದು ನಮಗೆ ತೊಂದರೆ ಕೊಡೋ ಮೊದಲೇ ಅದನ್ನು ನಾವು ಪತ್ತೆ ಹಚ್ಚಿಬಿಟ್ಟು ಅದನ್ನು ನೋಡಬೇಕು. ಆ ಪತ್ತೆ ಹಚ್ಚೋದು ಹೇಗೆ ಅಂತ ಹೇಳಬೇಕು, ಅದು ಒಂದು ಪ್ರಶ್ನೆ ಬರ್ಬೋದು ನಿಮ್ಮದು. ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಓಕೆ, ಎಕ್ಸಾಕ್ಟ್ಲಿ ಡಾಕ್ಟರ್. ಕ್ಯಾನ್ಸರ್ ಅಂತ ಸಾಕಷ್ಟು ಜನ ಅವರಿಗೂ ಕೂಡ ಗೊತ್ತಿರೋದಿಲ್ಲ. ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಕ್ಯಾನ್ಸರ್ ಅಂತ ಡಾಕ್ಟರ್ಗಳು ಹೇಳ್ತಾರೆ, ನೀವು ಹೇಳ್ತೀರಾ. ಸೊ ಯಾವ ಮೆಥಡ್ ಅಲ್ಲಿ ನೀವು ಫೈಂಡ್ ಔಟ್ ಮಾಡ್ತೀರಾ ದಿಸ್ ಇಸ್ ಕ್ಯಾನ್ಸರ್ ಅಂತ ಹೇಳಿ? ಅದರ ಒಂದು ಟೆಸ್ಟಿಂಗ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ನಾವು ಆಗ ನೋಡಿದಾಗೆ ನಾವು ಹೇಳಿದೆವು, ನಮ್ಮ ಬಾಡಿಯ ಒಳಗೆ ನೋಡಬೇಕಾದ್ರೆ ನಮಗೀಗ ತುಂಬಾ ಆವಿಷ್ಕಾರಗಳನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಮೆಥಡಾಲಜಿಗಳನ್ನು ನಾವು ಕಂಡುಹುಡುಕಿದ್ದೇವೆ. ಅದಕ್ಕೆ ಎಕ್ಸ್ರೇ ಅನ್ಬೋದು, ಅಲ್ಟ್ರಾಸೌಂಡ್ ಅನ್ಬೋದು, CT ಅನ್ಬೋದು, MRI ಅನ್ಬೋದು, ಪೆಟ್ CT ಅನ್ಬೋದು, ಪೆಟ್ MRI ಹೇಳ್ಬೋದು ಅಂತ ನಮೂನೆದ ತುಂಬಾ ಬಗೆಯ ಈ ಟೆಸ್ಟ್ಗಳು ಇವೆ. ಈ ಟೆಸ್ಟ್ಗಳಲ್ಲಿ ನಾವು ಏನು ಮಾಡ್ತೇವೆ, ಅದು ಏನು ದೊಡ್ಡದಿದೆಯೋ ಅದರ ಸೈಜ್ ಎಷ್ಟು, ಅದು ಅಲ್ಲೇ ಲೋಕಲ್ ಆಗಿ ಎಷ್ಟು ಸ್ಪ್ರೆಡ್ ಆಗಿದೆ, ಬೇರೆ ಬೇರೆ ಕಡೆ ಹೋಗಿದೆಯಾ, ಇದನ್ನೆಲ್ಲ ನಾವು ಟೆಸ್ಟ್ ಮಾಡಲಿಕ್ಕೆ ನಾವು ಈ ಆವಿಷ್ಕಾರಗಳನ್ನು ಮಾಡಿಕೊಂಡು ನಾವು ನಮಗೆ ಹೇಳ್ಬೋದು. ಆದರೆ ಮುಖ್ಯವಾಗಿ ನಾವು ಹೇಳುವಂಥದ್ದು ಏನು ಅಂತ ಹಾಗೆ ಹೇಳಿದಾಗೆ, ಒಂದು ಸಣ್ಣ ಒಂದು ಗೆಡ್ಡೆ ಇದ್ರೆ ಅದು ಕ್ಯಾನ್ಸರ್ ಆಗ್ಬೋದಾ, ಅಥವಾ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೋದಾ, ಅದು ಸ್ಪ್ರೆಡ್ ಆಗೋ ಮೊದಲೇ ನಮಗೆ ಹೇಳಲಿಕ್ಕಾಗತ್ತಾ ಎಂಬುದು ಒಂದು ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಮೊದಲೇ ನೆಕ್ಸ್ಟ್ ಪ್ರಶ್ನೆ ಬರ್ಬೋದು ನಿಮ್ಮದು, ಬಯಾಪ್ಸಿ ಅಂತ ಹೇಳ್ತೇವೆ. ಬಯಾಪ್ಸಿ ಅಂತ ಹೇಳಿದ್ರೆ, ನಾವು ಎಲ್ಲಿ ಟ್ಯೂಮರ್ ಇದೆ, ಒಳಗಡೆ ಒಂದು ಟ್ಯೂಮರ್ ಇದ್ರೆ ನಾವು ಅಲ್ಟ್ರಾಸೌಂಡೋ ಅಥವಾ ಎಕ್ಸ್ರೇನೋ CTನೋ ಮಾಡಿ ಎಲ್ಲಿದೆ ಅಂತ ನೋಡಿ ಅಲ್ಲೇ ಒಂದು ಸೂಜಿ ಹಾಕಿ ಅದನ್ನು ಸ್ವಲ್ಪ ಸೆಲ್ಸ್ ತೆಗೆದು ನಾವು ಅದರಲ್ಲಿ ಮೆಲಿಗ್ನೆನ್ಸಿ ಇದೆಯಾ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮೆಲಿಗ್ನೆನ್ಸಿ ಎಂಬುದು ಆ ಸೆಲ್ಲಲ್ಲೇ ಇರುತ್ತೆ, ಸ್ಪ್ರೆಡ್ ಆದ್ಮೇಲೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 2-3 ವಿಧದಲ್ಲಿ ಅದು ಕ್ಯಾನ್ಸರ್ ಅಂತ ಹೇಳ್ಬೋದು. ಒಂದು ಅಂತ ಹೇಳಿದ್ರೆ, ಈಗ ನಾವು ಕೂಡ ಅದೇ ರೇಡಿಯಾಲಜಿಸ್ಟ್ಗಳು ನಾವು ಹೇಗೆ ಹೇಳ್ತೇವೆ ಅಂದ್ರೆ, ಅದರ ಸೈಜು, ಶೇಪು ಅದೆಲ್ಲ ಹೇಗೆ ಸ್ಪ್ರೆಡ್ ಆಗ್ತದೆ ಅಂತ ನೋಡಿ ಹೇಳ್ತೇವೆ. ಅದೊಂದೇ ಸಣ್ಣದಾಗಿ ಒಂದೇ ಕಡೆ ಇದ್ರೆ ನಾವು ಏನ್ ಮಾಡ್ತೇವೆ, ಓಕೆ ಅದಕ್ಕೆ ಜಾಸ್ತಿ ರಕ್ತ ಸಂಚಾರ ಇದೆಯಾ ಅಂತ ನೋಡ್ತೇವೆ, ಅದರಲ್ಲಿ ಎಷ್ಟು ಸೆಲ್ಗಳಿದೆ ಅಂತ ನೋಡ್ತೇವೆ. ಅದೇ ರೀತಿ ನಾವು ಈ MRI ಅಲ್ಲೇ ನೋಡಿ ಹೇಳಲಿಕ್ಕಾಗತ್ತೆ ಅದರದ್ದು ನ್ಯೂಕ್ಲಿಯಸ್ಸು ಅಥವಾ ಈ ಸೆಲ್ಯುಲಾರ್ ನೇಚರ್ ಅನ್ನು MRI ನೋಡಿ ಹೇಳಲಿಕ್ಕೆ ಆಗ್ತದೆ. ಸೂಜಿ ಹಾಕುವ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಒಂದಕ್ಕೂ ಸೂಜಿ ಹಾಕುವುದರಿಂದ ಏನಾಗುತ್ತೆ, ಆ ಸೆಲ್ಗಳು ಆ ಕಡೆಯಿಂದ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗುವ ಚಾನ್ಸಸ್ ಇರುತ್ತೆ. ನಮ್ಮ ಬಾಡಿನಲ್ಲಿ ನಾನು ಆಗಲೇ ಹೇಳಿದಾಗೆ ಎಲ್ಲಾ ತರದ ಹೀಲಿಂಗ್ ರಿಯಾಕ್ಷನ್ಸು, ನಮ್ಮ ಸರ್ವೈವಲ್ ಮೆಕ್ಯಾನಿಸಮ್ಸ್, ಈಗ ಬಾಡಿನಲ್ಲಿ ಸೃಷ್ಟಿ ಆದಮೇಲೆ ನೇಚರ್ ಏನು ಮಾಡುತ್ತೆ, ಇದು ಬಾಡಿ ನಾಶ ಆಗಬಾರ್ದು. ಯಾಕಂದರೆ ಇದು ಅಲ್ಟಿಮೇಟ್ ಆಗಿ ನೇಚರಲ್ಲಿ ಬಂದಿರುವಂಥ ಒಂದು ಬಾಡಿ ಅಂತ ಹೇಳಿದಾಗ, ಒಂದು ಕ್ಯಾನ್ಸರ್ ಸೆಲ್ ಹುಟ್ಟಿಕೊಂಡ್ರೂ ಕೂಡ ನಮ್ಮ ಬಾಡಿ ಅದನ್ನು ಕಂಟೈನ್ ಮಾಡುತ್ತೆ, ಎಲ್ಲೂ ಸ್ಪ್ರೆಡ್ ಆಗೋದಾಗೆ. ಅದೊಂದು ಕ್ಯಾಪ್ಸೂಲ್ ಥರ ಇರುತ್ತೆ, ಎಲ್ಲೂ ಸ್ಪ್ರೆಡ್ ಆಗೋದಾಗೆ. ಆಯಿತಾ? ಕೆಲವೊಮ್ಮೆ ಏನಾಗುತ್ತೆ ಅಂತೇಳಿ ನಮಗೆ ಡೌಟ್ ಬರುತ್ತೆ, ಹೌದಲ್ವಾ ಅಂತ ಹೇಳ್ಕೊಂಡು ನಾವು ಅದು ಕ್ಯಾನ್ಸರ್ ಥರ ಕಂಡ್ರೆ ಅದನ್ನಾಗಲೇ ತೆಗೆದು ಬಿಡೋದು ಒಳ್ಳೆಯದು. ಅದು ಕ್ಯಾನ್ಸರ್ ಥರ ಕಾಣುತ್ತೆ ಅಂತ ಹೇಳ್ಕೊಂಡು ಅದಕ್ಕೆ ಜಾಸ್ತಿ ನಾವು ಆಲೋಚನೆ ಮಾಡಿದರೆ, ಸೂಜಿ ಹಾಕಿ ತೆಗೆದ್ರೆ ಅದು ಸ್ವಲ್ಪ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಾಕ್ಟರ್ಗಳು ಏನು ಮಾಡ್ತಾರೆ, ಈಗ ನಮಗೆ ಅದೇ ಡಾಕ್ಟರ್ ನನಗೆ ಕನ್ಫರ್ಮೇಷನ್ ಬೇಕು. ಕನ್ಫರ್ಮೇಷನ್ ಅಂದರೆ ನಮಗೆ ಕನ್ಫರ್ಮ್ ಆಗೋದು ಕ್ಯಾನ್ಸರ್ ಎಂಬುದು ಕನ್ಫರ್ಮ್ ಆಗೋದು ಆ ಹಿಸ್ಟೋಪೆಥಾಲಜಿ, ಸೂಜಿಯಲ್ಲಿ ತೆಗೆದು ಮೈಕ್ರೋಸ್ಕೋಪಲ್ಲಿ ಹಾಕಿದರೆ ಮಾತ್ರ ನಮಗೆ ಕನ್ಫರ್ಮೇಷನ್ ಆಗೋದು. ಅದರ ಮೊದಲು ನಮಗೆ ಕ್ಯಾನ್ಸರ್ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಸೊ ಆದರೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಾವೇ ಡಾಕ್ಟರ್ಗೆ ಹೇಳಿ, ನೋಡಿ ಅದು ನನಗೆ ಗೆಡ್ಡೆ ಇದೆ, ನನಗೆ ಬೇಡ, ತೆಗೆದು ಬಿಡಿ. ಇನ್ನು ಪುನಃ ಸೂಜಿ ಹಾಕೋದು, ಟೆಸ್ಟ್ ಮಾಡೋದು, ಟೆಸ್ಟ್ ಮಾಡ್ತಾ ಇದ್ದಾಗೆ ಟೈಮ್ ಹೋಗ್ತಾನೆ ಇರ್ತದೆ. ಆಯಿತು, ಒಮ್ಮೆ ಬಂದ್ರಿ ನೀವು, ಒಮ್ಮೆ ಸೂಜಿ ಹಾಕಿದ್ರಿ, ಸೂಜಿ ಟೆಸ್ಟ್ ಬರಲಿಕ್ಕೆ 1 ವಾರ 2 ವಾರ, ಅದ ನಂತರ 2 ವಾರ 3 ವಾರ ಆಪರೇಷನ್ ಮಾಡಲಿಕ್ಕೆ. ಹಾಗಿದ್ದಕ್ಕೆ ನಾನು ಏನು ಹೇಳ್ತೇನೆ, ಗುಡ್ ಬ್ಯಾಡ್ ಅಗ್ಲಿ ಅಂತ ಹೇಳ್ಕೊಂಡು ನಾವು ಅಲ್ಟ್ರಾಸೌಂಡ್ CT MRI ಅಲ್ಲೇ ಹೇಳಲಿಕ್ಕಾಗತ್ತೆ. ನಾವು ಒಂದು ಟ್ಯೂಮರನ್ನು ಇಮೇಜ್ ಮಾಡಿಬಿಟ್ಟು, ಇದು ಕೆಟ್ಟದಾಗಿದೆಪ್ಪ, ಇದಕ್ಕೆ ಜಾಸ್ತಿ ಟೆಸ್ಟ್ ಮಾಡಬೇಡಿ, ತೆಗೆದು ಬಿಡಿ ಅಂತ ಹೇಳ್ಬೋದು. ಸೊ ಬಯಾಪ್ಸಿ ಎಂಬುದು ಬಹಳ ಒಳ್ಳೆ ಟೆಸ್ಟು. ಅದರಲ್ಲಿ ನಾವು ಕ್ಯಾನ್ಸರ್ ಇದೆ ಅಂತ ನಾವು ಸೆಲ್ಯುಲಾರ್ ಲೆವೆಲಲ್ಲಿ ಹೇಳ್ಬೋದು. ಆದರೆ ಸಾಧಾರಣವಾಗಿ ನಾವು ಎಂತ ಮಾಡ್ಬೋದು ಅಂತ ಹೇಳಿದ್ರೆ, ಇದು ಚೆನ್ನಾಗಿಲ್ಲಪ್ಪ, ನಂಗೊಂದು ಸಣ್ಣ ಕಾಣ್ತಾ ಇದೆ, ತೆಗೆಸಿ ಬಿಡಿ ಎಂಬುದು ಬಹಳ ಉತ್ತಮವಾದಂಥ ಒಂದು ಪರಿಸ್ಥಿತಿ. ಡಾಕ್ಟರ್, ಇನ್ನು ಕ್ಯಾನ್ಸರ್ ಅಂತ ಹೇಳಿದ್ರೆ ಇವತ್ತಿನ ದಿನಕ್ಕಂತೂ ಹಲವಾರು ಟೈಪ್ಸ್ಗಳಿದೆ, ಸಾಕಷ್ಟು ಕ್ಯಾನ್ಸರ್ಗಳಿದೆ. ಸೊ ಎಲ್ಲರೂ ಕೂಡ ಭಯ ಪಡ್ತಾ ಇರ್ತಾರೆ. ಅದರಲ್ಲಿ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳೋದಾದ್ರೆ ಯಾವುದು, ಹಾಗೆ ನಾನ್ ಡೇಂಜರಸ್ ಅಂತ ಹೇಳಿದ್ರೆ ಯಾವುದೆಲ್ಲ ಡಾಕ್ಟರ್? ಹಾಗೆ ನಾನ್ ಡೇಂಜರಸ್ ಅಂತ ಹೇಳಿದ್ರೆ, ಒಂದು ನಾವು ಆಲ್ರೆಡಿ ಹೇಳಿದ್ದೆವು ಬಿನೈನ್ ಅಂತ ಹೇಳಿ. ಈ ಡೇಂಜರ್ ಕ್ಯಾನ್ಸರ್ ಅಲ್ಲೂ ತುಂಬಾ ಕ್ಯಾಟಗರಿ ಇದೆ. ನೀವು ಹೇಳಿದಾಗ ಇದು ಸ್ಟೇಜ್ 1 ಅಂತ ಹೇಳ್ತೇವೆ, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತೇವೆ. ಅದೇ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದರಲ್ಲೂ ಸ್ಟೇಜ್ 1, 2, 3, 4 ಅಂತ ಹೇಳ್ತೇವೆ. 1 ಅಂದ್ರೆ ಅಲ್ಲೇ ಇದೆ, 2 ಅಂದ್ರೆ ಒಂದು 5 ಸೆಂಟಿಮೀಟರ್ ಆಗಿದೆ, 3 ಅಂದ್ರೆ ಒಂದು 10 ಸೆಂಟಿಮೀಟರ್ ಆಗಿದೆ, 4 ಅಂದ್ರೆ ಅಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆಗಿದೆ, 5 ಅಂದ್ರೆ ಬೇರೆ ಕಡೆ ಸ್ಪ್ರೆಡ್ ಆಗಿದೆ. ಅದಕ್ಕೆ ಸ್ಟೇಜಿಂಗ್ ಅಂತ ಹೇಳ್ತೇವೆ. ಆಯ್ತಾ? ಅದೇ ರೀತಿ ಬೇರೆ ಬೇರೆ ಕ್ಯಾನ್ಸರ್ ಅಲ್ಲಿ ಯಾವುದು ಜಾಸ್ತಿ ಡೇಂಜರು, ಯಾವುದು ಕಮ್ಮಿ ಡೇಂಜರ್ ಅಂತ ನಮಗೆ ನೋಡಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಸಾಧಾರಣವಾಗಿ ನಮಗೆ ದೊಡ್ಡ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಈಗ
ರಕ್ತ ಕಂಡು ಬಂದರೆ, ಮೂತ್ರದಲ್ಲಿ ರಕ್ತ ಕಂಡು ಬಂತು ಅಂತ ಹೇಳೋಣ, ಆವಾಗ ನಮಗೆ ಹೆದರಿಕೆ ಆಗುತ್ತೆ, ಅಯ್ಯೋ ಇದು ಏನೋ ಕ್ಯಾನ್ಸರ್ ಇರ್ಬೋದು ಅಂತ. ಆದರೆ ಹೆಚ್ಚಿನ ಟೈಮು ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳೋದು ಸ್ಟೋನ್ಸಿಂದ, ಕಿಡ್ನಿ ಸ್ಟೋನ್ಸಿಂದ ಮೂತ್ರದಲ್ಲಿ ರಕ್ತ ಬರುತ್ತೆ, ಆಯ್ತಾ. ಅದು ನಮಗೆ ಟೆಸ್ಟ್ ಮಾಡೋಕೆ ಗೊತ್ತಾಗುತ್ತೆ, ಅಲ್ಟ್ರಾಸೌಂಡ್ CT ಸ್ಕ್ಯಾನ್ ಮಾಡುವಾಗ ಅವ್ರು ನೋಡಪ್ಪ ರಕ್ತ ಬಂದಿರೋದು ಇದು ಕ್ಯಾನ್ಸರಿಂದ ಅಲ್ಲ, ಇದು ಸ್ಟೋನ್ಸಿಂದ ಬಂದದ್ದು ಅಂತ ನಾವು ಹೇಳ್ತೇವೆ. ಅದೇ ರೀತಿ ಕೆಮ್ಮುವಾಗ ರಕ್ತ ಬಂದರೆ, ಇದು ಕೆಮ್ಮುವಾಗ ರಕ್ತ ಬಂದರೆ, ಈಗ ಅದೇ ರೀತಿ ಯಾರಾದರೂ ಒಬ್ಬ ಸ್ಮೋಕ್ ಮಾಡ್ತಾ ಇದ್ದಾನೆ, ದಿವಸಕ್ಕೆ ಒಂದು ಅರ್ಧ ಪ್ಯಾಕೆಟ್ ಸಿಗರೇಟ್ ಎಳಿತಾನೆ, ಅವನು ಮಾಡುವಾಗ ಸ್ವಲ್ಪ ರಕ್ತ ಬಂದರೆ ಅವನಿಗೆ ಹೆದರಿಕೆ, ಇದು ಲಂಗ್ ಕ್ಯಾನ್ಸರ್ ಇದೆಯೋ ಅಂತ. ನಾವು ಟೆಸ್ಟ್ ಮಾಡಿ ನಾವು ಹೇಳ್ತೇವೆ ಲಂಗ್ ಕ್ಯಾನ್ಸರ್ ಇಲ್ಲ, ಅದರ್ಥ ಸ್ಮೋಕಿಂಗ್ ಜಾಸ್ತಿ ಮಾಡಬೇಕು ಅಂತಲ್ಲ. ಸೊ ಅದನ್ನು ನೋಡಿಬಿಟ್ಟು ನಾವು ನೀವು ಕ್ಯಾನ್ಸರ್ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆಲ್ಲದಕ್ಕೂ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೇವೆ. ಸೊ ಬೇರೆ ಬೇರೆ ಥರದ ಕ್ಯಾನ್ಸರ್ಗಳು ಬರುತ್ತೆ, ಅದನ್ನು ನಾವು ನೋಡಿಬಿಟ್ಟು ನಾವು ಈ ಎಲ್ಲ ಎವಿಡೆನ್ಸ್ ಬೇಸ್ಡ್ ನಾವು ಎಕ್ಸ್ರೇ, ಅಲ್ಟ್ರಾಸೌಂಡ್, CT, MRI ಮಾಡಿಬಿಟ್ಟು ನಂಬರ್ 1 ಅದು ಕ್ಯಾನ್ಸರ್ ಅಲ್ವಾ, ನಂಬರ್ 2 ಅದು ಯಾವ ಸ್ಟೇಜಲ್ಲಿ ಇದೆ, 1, 2, 3, 4, 5 ಅದನ್ನು ನೋಡಿ ನಾವು ಹೇಳಲಿಕ್ಕೆ ಆಗತ್ತೆ. ಈಗ ಕಾಮನ್ ಆಗಿ ಬರುವಂಥ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸಾಧಾರಣ 60 ವರ್ಷ 70 ವರ್ಷದವರೆಗೆ ಮೂತ್ರ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ, ಆಯಿತಾ. ರಾತ್ರಿ ಒಂದು 5-6 ಸತಿ ಹೇಳ್ಬೇಕು, ಅದು ಸಾಧಾರಣ 50, 60, 70 ಆದಮೇಲೆ ಬಂದುಬಿಡುತ್ತೆ. ಆವಾಗ ಯಾರಾದರೂ ಟೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು, ಓಕೆ ಇದು ಪ್ರಾಸ್ಟೇಟ್ ಒಂದು ಕೆಳಗಡೆ ಟೆಸ್ಟ್ ಮಾಡ್ತಾರೆ, ಪರ್ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಸೊ ಅಲ್ಲಿ ಇದು ಮಲ ಹೋಗುವ ಜಾಗದಲ್ಲಿ ಕೈ ಹಾಕಿ ಡಾಕ್ಟರ್ ಟೆಸ್ಟ್ ಮಾಡ್ತಾನೆ, ಇದು ಭಾರಿ ಗಟ್ಟಿಯಾಗಿದೆ, ಇದು ಪ್ರಾಸ್ಟೇಟ್. ಅದೇ ರೀತಿ ಇನ್ನೊಂದು ಟೆಸ್ಟ್ ಮಾಡ್ತಾರೆ, PSA ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟಲ್ಲಿ ನೋಡಿಬಿಟ್ಟು ಇದು ದೊಡ್ಡ ಪ್ರಾಬ್ಲಮ್ ಇದೆ, ಇದು ಕ್ಯಾನ್ಸರ್ ಆಗಿರ್ಬೋದು ಅಂತ ಹೇಳ್ತಾರೆ. ಆದರೆ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಹೌದು, ಆದರೆ ನಮಗೆ ಅಲ್ಟ್ರಾಸೌಂಡು MRI ಮಾಡಿ ನೋಡುವಾಗ ನಾವು ಮಲ್ಟಿ ಪ್ಯಾರಾಮೆಟ್ರಿಕ್ MRI ಅಂತ ಮಾಡಿ ಹೌದು ನಿಮಗೆ ರಾತ್ರಿ ಆಗಾಗ ನೀವು ಹೇಳ್ತೀರಾ, ನಿಮಗೆ ಪ್ರಾಸ್ಟೇಟ್ ತೊಂದರೆ ಆಗಿರುವ ಕಾರಣಗಳು ತುಂಬ ಇದೆ, ನೀವು PSA ಟೆಸ್ಟ್ ಜಾಸ್ತಿ ಆಗಿದೆ, ಹೀಗೆ ಹೇಳುವಾಗ ಎಲ್ಲ ಹೆದರಿಕೆ ಜಾಸ್ತಿ ಆಗುತ್ತೆ. ಆವಾಗ ನಾವು ಒಂದು MRI ಮಾಡಿಬಿಟ್ಟು ನೋಡ್ತೇವೆ. ಆ MRI ನೋಡಿಬಿಟ್ಟು ಆ ಪ್ರಾಸ್ಟೇಟ್ ಒಂದೇ ಕಡೆ ಹಾಗೆ ನಿಂತಿದೆ ಅಂತ ಹೇಳಿದರೆ ನಮಗೊಂದು ಗೊತ್ತಾಗುತ್ತೆ, ಇದು ಇಲ್ಲೇ ಇದೆ, ಇನ್ನು ಜಾಸ್ತಿ ಬೇಗ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು. 70 ವರ್ಷದಕ್ಕೂ ಅಲ್ಲೇ ಇದೆ, ನಾನು 75 ವರ್ಷ ಆಯಿತು ಇನ್ನೂ ಅದು ಜಾಸ್ತಿ ಆಗಿಲ್ಲ, 80 ವರ್ಷ ಆಯಿತು ಇನ್ನೂ ಜಾಸ್ತಿ ಆಗಿಲ್ಲ, ಅಥವಾ ಸ್ವಲ್ಪವೇ ಜಾಸ್ತಿ ಆಯಿತು. ಹೀಗೆ ಕ್ಯಾನ್ಸರ್ ಅಂತ ಗೊತ್ತಾದರೂ ಕೂಡ, ಅಂದರೆ ನಾವು ಈ ಹಿಸ್ಟೋಪೆಥಾಲಜಿ ಅಥವಾ ಸೆಲ್ಯುಲಾರ್ ಎಕ್ಸಾಮಿನೇಷನಲ್ಲಿ ಕ್ಯಾನ್ಸರ್ ಅಂತ ಗೊತ್ತಾದರೂ ಕೂಡ ಅದು ಸ್ಪ್ರೆಡ್ ಆಗದಂಥ ಕ್ಯಾನ್ಸರ್ಗಳು ತುಂಬ ಇವೆ. ಇನ್ನೂ ಕೆಲವು ನಮ್ಮ ದಿನಚರಿ, ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆದಾಗೆ ಮಾಯಾದ ಕ್ಯಾನ್ಸರ್ಗಳು, ಹೋದ ಕ್ಯಾನ್ಸರ್ಗಳು ಇದೆ. ಕ್ಯಾನ್ಸರ್ಗಳು ಪ್ರತಿ ಒಂದು ಡೆವಲಪ್ ಆಗಿ ಅದು ತೊಂದರೆ ಕೊಡ್ತದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಕೆಲವೊಮ್ಮೆ ನಾವು ಚೆನ್ನಾಗಿ ಕಾಣುವ ಕ್ಯಾನ್ಸರ್ ಏನು ಸ್ಪ್ರೆಡ್ ಆಗಿಲ್ಲ ಅಂತ ನಾನು ಹೇಳ್ತೇನೆ, 3 ವಾರ ಬಿಟ್ಟು ಅಥವಾ 1 ತಿಂಗಳು ಬಿಟ್ಟು ಪುನಃ ಟೆಸ್ಟ್ ಮಾಡ್ತೇನೆ, ಅದು ಜಾಸ್ತಿ ಆಗಿಲ್ಲ, ಅದು ಹಾಗೇ ಇದೆ ಅಂತೇಳಿ ಪುನಃ ಒಂದು 6 ತಿಂಗಳು ಬಿಟ್ಟು ಬನ್ನಿ, ಜಾಸ್ತಿ ಆಗಿಲ್ಲ, ಇನ್ನೂ 1 ವರ್ಷ ಬಿಟ್ಟು 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ನೋಡಿದಿದೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ನಲ್ಲಿ ಎಸ್ಪೆಷಲಿ ನಾನು ಯಾರಾದರೂ ಸೀನಿಯರ್ ಶ್ರೋತೃಗಳು ಇಲ್ಲಿ ನೋಡ್ತಾ ಇದ್ರೆ ನಾನು ಹೇಳುವ ಒಂದೇ ಮಾತು, ನೀವು ರಾತ್ರಿ 1-2 ಸತಿ ಹೇಳ್ತೀರಾ, ಪ್ರಾಸ್ಟೇಟ್ ದೊಡ್ಡದಾಗದಂತ ಹೇಳ್ತಾರಾ, PSA ಜಾಸ್ತಿ ಅಂತ ಹೇಳಿದ್ರೆ ಒಂದು MRI ಮಾಡಿಸ್ಕೊಂಡು ಅದರ ರೂಪರೇಖೆ ಎಷ್ಟೊಂದು ದೊಡ್ಡದೊಡ್ಡದಂತ ನೋಡ್ಕೊಂಡು ಬಿಟ್ರೆ ನಾವು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬರ್ಬೋದು. ಯಾಕೆಂತ ಹೇಳಿದ್ರೆ ಇದು 60-70 ವರ್ಷಕ್ಕೆ ಬರುವಂತ ಒಂದು ಕಾಯಿಲೆ. ಒಬ್ಬ ಮನುಷ್ಯನ ಆಯುಸ್ಸು ಸಾಧಾರಣವಾಗಿ 70 ವರ್ಷ ಅಂತ ಹೇಳ್ತಾರೆ, 100 ವರ್ಷ ಬದುಕಬಹುದು, ಏನು ತೊಂದರೆ ಏನಿಲ್ಲ. ಸೊ 70 ವರ್ಷ ಬದುಕುವ ಮನುಷ್ಯನಿಗೆ ನಾವು ದೊಡ್ಡ ದೊಡ್ಡ ಸರ್ಜರಿ ಮಾಡಿ ಅವರಿಗೆ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ, ರಾತ್ರಿ ಮತ್ತೆ ಮೂತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ. ಸೊ 70 ವರ್ಷಕ್ಕೂ ನೋಡ್ತೇವೆ, 75 ವರ್ಷ ನೋಡ್ತೇವೆ, 80 ವರ್ಷ ನೋಡ್ತೇವೆ, ಏನೂ ಇಲ್ಲದಿದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇವೆ. ಸೊ ಈ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಲ್ಲಿ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಗ್ರೋತ್ ಆಫ್ ದ ಟ್ಯೂಮರ್ ಅನ್ನು ನಾವು ನೋಡಿಕೊಂಡು ಅದು ನಮಗೆ ತೊಂದರೆ ಕೊಡುತ್ತಾ ಇಲ್ವಾ ಅಂತ ಅದನ್ನು ಕೂಡ ನಾವು ಹೇಳ್ಬೋದು. ಪ್ರತಿಯೊಂದನ್ನು ಬಯಾಪ್ಸಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ನೀವು ಮಾತನಾಡ್ತಾ ಇದ್ದಾಗ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಸೊ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಕೆಲವರಿಗೆ ಲಂಪ್ಗಳಿರುತ್ತೆ. ಸೊ ಡಾಕ್ಟರ್ ಹೇಳ್ತಾರೆ ಇಲ್ಲ ನೀವು ಒಂದ್ಸಲ ಸ್ಕ್ಯಾನ್ ಮಾಡಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಆಪರೇಟ್ ಮಾಡಿ ಅದನ್ನ ರಿಮೂವ್ ಮಾಡಿದ್ರೆ ಓಕೆ ಇಟ್ ವಿಲ್ ಬಿ ಗುಡ್, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಜಾಸ್ತಿ ಆಗುವಂಥದ್ದು, ಸೈಜ್ ಇನ್ಕ್ರೀಸ್ ಆಗುವಂಥದ್ದಾಗತ್ತೆ, ಸೊ ಇದು ಮುಂದೆ ಎಫೆಕ್ಟ್ ಆಗಬಹುದು ಅಂತ ಹೇಳ್ತಾರೆ. ಸೊ ಆ ಲಂಪ್ ಏನಾದ್ರೂ ಕ್ಯಾನ್ಸರಸ್ ಆಗಿ ಟರ್ನ್ ಆಗಬಹುದಾ, ಅಥವಾ ಇದನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಡಾಕ್ಟರ್? ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಮತ್ತು ಹೇಳಿದ ಪ್ರಾಸ್ಟೇಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಇದಕ್ಕೆಲ್ಲ ನಾವು ಸಂಬಂಧಪಟ್ಟರು ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನಾವು ಗೆಡ್ಡೆ ಬಂದಾಗ ನಾವು ಸಾಧಾರಣ ಅದೇನಂದ್ರೆ ಅದು ಹೊರಗಡೆ ಇರುತ್ತಲ್ಲ, ಅದನ್ನು ನಾವು ಬೇಗ ನೋಡ್ಬಿಟ್ಟು ಓಕೆ ಇದು ಕ್ಯಾನ್ಸರು ಅಂದರೆ ಕ್ಯಾನ್ಸರ್ ಆಗೋ ಪರಿಣಾಮ ಇದ್ರೂ ಅಥವಾ ಡೇಂಜರ್ ಲೆಸ್ ಇದ್ರೂ ಕೂಡ ಆದಷ್ಟು ಬೇಗ ತೆಗೆದು ಬಿಡ್ತೇವೆ. ಯಾಕೆಂದ್ರೆ ತೆಗಿಲಿಕ್ಕೆ ಅಷ್ಟು ದೊಡ್ಡ ಕಷ್ಟ ಇಲ್ಲ, ಹೊಟ್ಟೆ ಎಲ್ಲ ಬಗ್ದು ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಬ್ರೆಸ್ಟ್ ಕ್ಯಾನ್ಸರ್ ನಾವು ನೋಡ್ತೇವೆ. ಆದರೆ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತುಂಬಾ ಒಂದು ಈ ಮೀಡಿಯಾ ಜನರೇಷನು, ಈ ಜರ್ನಲ್ಸು ರಿಸರ್ಚ್ ಎಲ್ಲ ಮಾಡಿ ಪ್ರತಿಯೊಂದು ಪೇಷಂಟ್ಗಳಿಗೂ ನೀವು ಪ್ರತಿ ಮ್ಯಾಮೋಗ್ರಾಮ್ ಮಾಡ್ಕೊಳ್ಳಿ, 6 ತಿಂಗಳಿಗೊಮ್ಮೆ ಮಾಡ್ಕೊಳ್ಳಿ, 1 ವರ್ಷಕ್ಕೊಮ್ಮೆ ಮಾಡ್ಕೊಳ್ಳಿ, 2 ವರ್ಷಕ್ಕೊಮ್ಮೆ ಮಾಡ್ಕೊಳ್ಳಿ,
ಈ ತರ ಎಕ್ಸ್ರೇ ಮ್ಯಾಮೋಗ್ರಾಮ್ ಮಾಡಿ ಎಕ್ಸ್ರೇ ಹೊಡೆದು ಬ್ರೆಸ್ಟ್ಗಳಿಗೆ ಎಕ್ಸ್ರೇ ರೇಡಿಯೇಷನ್ ಜಾಸ್ತಿಯಾಗಿ ಅಲ್ಲೇ ಕ್ಯಾನ್ಸರ್ ಹುಟ್ಟುಕೊಳ್ಳುವ ಚಾನ್ಸಸ್ ಇದೆ. ಆಯ್ತಾ, ಆದ್ರಿಂದ ಈ ತರದ ಟೆಸ್ಟ್ಗಳು ಮಾಡೋ ಅವಶ್ಯಕತೆನೇ ಇಲ್ಲ. ಆಯ್ತಾ, ಅಫ್ಕೋರ್ಸ್ ಇದರ ಜೆನೆಟಿಕ್ ಮಾಡಿಫಿಕೇಶನ್ ಇದೆ, BRCA 1, 2 ಅಂತೆಲ್ಲ ಹೇಳ್ತಾರೆ. ಬ್ರೆಸ್ಟ್ ಕ್ಯಾನ್ಸರ್ ಜೀನ್ಸ್ ಇದ್ರೆ ಓಕೆ, ನೀವು ಮಾಡ್ಕೊಳ್ಬಹುದು. ಇಲ್ಲ ಪ್ರತಿಯೊಬ್ಬರನ್ನು ಕರೆದು ನಾವು ಮ್ಯಾಮೋಗ್ರಾಮ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಮ್ಮ ಹತ್ರ ಎಲ್ಲ ಕಡೆ ಇದೆ, ನಮ್ಮ ಹತ್ರ ಮಾತ್ರ ಅಂತ ಅಲ್ಲ, ಸೋನೋ ಮ್ಯಾಮೋಗ್ರಾಮ್ ಅಂತ ಹೇಳ್ತಾರೆ. ಅಲ್ಟ್ರಾಸೌಂಡ್ ಒಮ್ಮೆ ಹೀಗೆ ಓಡಿಸ್ಕೊಂಡ್ ಬಿಟ್ರೆ ಸಾಧಾರಣ ಎಲ್ಲ 99% ಎಲ್ಲ ಗೊತ್ತಾಗಿಬಿಡುತ್ತೆ. ಅದಲ್ಲಿ ನೋಡಿಬಿಟ್ಟು ಅದ್ರಲ್ಲಿ ಡೌಟ್ ಇದ್ರೆ MRI ಮಾಡಿಬಿಟ್ಟು ನೋಡಿ ಇದು ಡೇಂಜರಸ್ ಅಂತ ಹೇಳಿ ತೆಗಿಲಿಕ್ಕೆ ನಾವು ಹೇಳ್ತೇವೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತ ಹೇಳಿದ್ರೆ, ಏನಾದ್ರೂ ರಿಸ್ಕ್ ಇದೆಯಾ ಇಲ್ವಾ ಅಂತ ನೋಡೋದು. ರಿಸ್ಕ್ ಕಮ್ಮಿ ಇರ್ಲಿ, ಕಮ್ಮಿ ಇಲ್ಲದೆ ಇರ್ಲಿ, ತೆಗೆದುಬಿಡೋದು ಭಾರಿ ಉತ್ತಮ. ಯಾಕಂದ್ರೆ ಅದು ಬೇಗ ತೆಗಿಲಿಕ್ಕೆ ಆಗುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅದೊಂದು ವಿಷಯ ಬರುತ್ತೆ. ಇನ್ನು ನೀವು ನೆಕ್ಸ್ಟ್ ನಮಗೆ ಈ ಟ್ರೀಟ್ಮೆಂಟ್ಗಳು ಏನ್ ಮಾಡ್ಬೋದು ಅಂತ ನಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಅದಕ್ಕೆ ಉತ್ತರ ಮಾಡ್ಬೋದು. ಓಕೆ, ಅಂದ್ರೆ ಡಾಕ್ಟರ್ ಅರ್ಲಿ ಡಿಟೆಕ್ಷನ್ ಅಂತ ಬಂದಾಗ ಹೇಗೆ ಸೇಫ್ ಆಗೋದು ಹೇಗೆ, ಅಥವಾ ಪ್ರಿವೆನ್ಷನ್ ಅಂತ ಏನಾದ್ರು? ಅರ್ಲಿ ಡಿಟೆಕ್ಷನ್ ಎಲ್ಲ ಡಿಸೀಸಿಗೂ ಅರ್ಲಿ ಡಿಟೆಕ್ಷನ್ ಆಲ್ವೇಸ್ ಒಳ್ಳೇದು. ಅದೇ ಕೆಲವು ಡಿಸೀಸಸ್ ನಾವು ಗೊತ್ತಾದ್ರೂ ಕೂಡ ಸ್ವಲ್ಪ ಸಮಯದ ತನ್ನಷ್ಟಕ್ಕೆ ಹೋಗಿಬಿಡುತ್ತೆ. ಅರ್ಲಿ ಡಿಟೆಕ್ಷನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅರ್ಲಿ ಡಿಟೆಕ್ಷನ್ ಅಲ್ಲಿ ಅದು ಡೇಂಜರಸ್ ಅಲ್ವಾ ಅಂತ ನಾವು ಕರೆಕ್ಟ್ ಆಗಿ ಹೇಳ್ಬೇಕು. ಈಸ್ ಇಟ್ ಗುಡ್, ಬ್ಯಾಡ್, ಅಗ್ಲಿ ಅಂತ ಹೇಳ್ಕೊಂಡು ಹೇಳ್ಬೋದು. ಅರ್ಲಿ ಡಿಟೆಕ್ಷನ್ ಯಾವತ್ತೂ ಒಳ್ಳೇದೆ. ಅದೇ ರೀತಿ ಬ್ರೆಸ್ಟ್ ಅಥವಾ ಲಿವರ್ ಅಲ್ಲಿ ಅದು ಸಣ್ಣ ಬೇಗ ಗೊತ್ತಾರೆ, ತೆಗಿಲಿಕ್ಕೆ ಭಾರಿ ಈಸಿ ಆಗುತ್ತೆ. ಅರ್ಲಿ ಡಿಟೆಕ್ಷನ್ ಆಗದೆ. ಈಗ ಪ್ರಿವೆನ್ಷನ್ಗೆ ನಾನು ಲಾಸ್ಟಿಗೆ ಬರ್ತೇನೆ. ಈಗ ಯಾವುದೆಲ್ಲ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಅಂತ ಹೇಳಿದ್ರೆ, ಟ್ರೀಟ್ಮೆಂಟ್ ಅಲ್ಲಿ ಮೊದಲೆಲ್ಲ ತುಂಬಾ ತರದ ಟ್ರೀಟ್ಮೆಂಟ್ ಇತ್ತು. ಮೊದಲೆಲ್ಲ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅಲ್ಲಿ ಬಂದ್ರೆ ಇಡೀ ಕೈಯೇ ತೆಗೆದು ಬಿಡೋರು. ಯಾಕಂದ್ರೆ ಬ್ರೆಸ್ಟ್ ಇಲ್ಲಿ ಹೋಗುತ್ತೆ, ಇಲ್ಲಿ ಸ್ಪ್ರೆಡ್ ಆಗುತ್ತೆ, ಇಲ್ಲಿ ಅಂದ್ರೆ ಆಲ್ಮೋಸ್ಟ್ ಇಡೀ ಅರ್ಧ ಬಾಡಿಯೇ ತೆಗಿಬಿಡೋರು ಮುಂತೆ ಎಲ್ಲ. ಅಂದ್ರೆ ಏನು ಕ್ಯಾನ್ಸರ್ ಅಂತ ಕಾಣುತ್ತೆ ಅದನ್ನು ತೆಗೆದುಬಿಡುವ ಅಂತ. ಅದು ಮೊದಲಿನ ಟ್ರೀಟ್ಮೆಂಟ್. ಆಯ್ತಾ, ಅದ ನಂತರ ನಾವು ರೇಡಿಯೇಷನ್ ಅಂತ ಹೇಳಿದೆವು. ಈಗ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಈಗ ಇಷ್ಟೆಲ್ಲ ನಾವು ಮಾತಾಡ್ತೇವಲ್ಲ, ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಷ್ಟು ಕಷ್ಟ ಆಗಿದ್ದು ಯಾಕೆ ಅಂತ ಹೇಳಿದ್ರೆ, ಅದು ಕೂಡ ನಮ್ಮ ಸೆಲ್ಲೆ, ಅದು ನಮ್ಮ ಜೀವಕ್ಕೆ ನಾವು ತೊಂದರೆ ಕೊಟ್ಟ ಹಾಗೆ. ಆಯ್ತಾ, ಈಗ ನಮ್ಮದೇ ಜೀವದ ಸೆಲ್ಗಳು ಮಲ್ಟಿಪ್ಲೈ ಆಗೋದು. ಆಯ್ತಾ, ಅದಕ್ಕೆ ನೀವು ರೇಡಿಯೇಷನ್ ಕೊಟ್ಟರೆ ನಮ್ಮ ಜೀವಕ್ಕೆ ರೇಡಿಯೇಷನ್. ಈಗ ನಾವು ಕೀಮೊಥೆರಪಿ ಅಂತ ಕೊಡ್ತಾರೆ. ಸರ್ಜರಿ ಇದೆ, ರೇಡಿಯೇಷನ್ ಇದೆ, ಕೀಮೊಥೆರಪಿ ಇದೆ. ಇದು 3 ಮೆಥಡಾಲಜಿ ಸಾಧಾರಣ ಒಂದು 5 ವರ್ಷ ಹಿಂದೆ ಇದು 3 ದೊಡ್ಡದಾಗಿತ್ತು. ಬಂದದನ್ನೆಲ್ಲ ತೆಗಿಬೇಕು, ಅಥವಾ ಅದಕ್ಕೆ ರೇಡಿಯೇಷನ್ ಕೊಡಬೇಕು, ಅಥವಾ ಕೀಮೊಥೆರಪಿ ಕೊಡಬೇಕು. ಈ ಎಲ್ಲಾ ಮೆಡಿಸಿನ್ಸ್ ನಮ್ಮ ಜೀವಕೋಶಗಳ ಮೇಲೆ ಆಕ್ಟಿವಿಟಿ ಮಾಡುತ್ತೆ. ಅದೇ ಅಲ್ಲದೆ ನಮ್ಮ ಜೀವಕೋಶಗಳು ಮಲ್ಟಿಪ್ಲೈ ಆಗುವ ಜೀವಕೋಶಗಳಿಗೆ ತೊಂದರೆ ಕೊಡುತ್ತೆ. ನಮ್ಮ ಸೆಲ್ ಅಂದ್ರೆ ಬ್ಲಡ್ ಹೋಗುತ್ತೆ, ಹೇರ್ ಬೀಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಮಲ್ಟಿಪ್ಲೈ ಆಗೋ ಜೀವಕೋಶಗಳು, ರಕ್ತ ಕಮ್ಮಿ ಆಗುತ್ತೆ. ಸೊ ಮಲ್ಟಿಪ್ಲೈ ಆಗೋ ಜೀವಕೋಶಗಳಿಗೂ ಇದು ಎಫೆಕ್ಟ್ ಆಗುತ್ತೆ. ಆದುದರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಭಾರಿ ಕಷ್ಟ. ಅದು ಕ್ಯಾನ್ಸರ್ಗೂ ಎಫೆಕ್ಟ್ ಆಗುತ್ತೆ, ನಮ್ಮ ನಾರ್ಮಲ್ ಜೀವಕೋಶಗಳು ಎಫೆಕ್ಟ್ ಆಗುತ್ತೆ. ಆದ್ರಿಂದ ನಾನು ಕೊನೆಯದಾಗಿ 1 ನಿಮಿಷದಲ್ಲಿ ಎಲ್ಲ ಹೊಸ ಮೆಥಡಾಲಜಿಗಳು ಏನು, ಅದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಯಾಕೆ ಬಂತು, ಇಮ್ಯುನಿಟಿ ಕಮ್ಮಿ ಆದ್ರಿಂದ ಬಂತು. ಆದ್ರಿಂದ ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡೋದು ಹೇಗೆ, ಆ ತರದ ಟ್ರೀಟ್ಮೆಂಟ್ಸ್ ಈಗ ಜಾಸ್ತಿ ಇದೆ. ಅದೇ ರೀತಿ ನಿಮಗೆ ಯಾವ ಜೀನಿಂದ ಬಂತು, ಯಾವ ಜೀನಿಂದ ಆ ಡಿಸೀಸ್ ಬಂತು, ಆ ಜೀನನ್ನು ಮಾತ್ರ ಹೊಡೆಯುವುದು ಹೇಗೆ. ಕ್ಯಾನ್ಸರ್ ಸೆಲ್ಸ್ ಅಲ್ಲ, ಯಾಕಂದ್ರೆ ಆ ಮಲ್ಟಿಪ್ಲೈ ಆಗಲಿಕ್ಕೆ ಅದಕ್ಕೆ ಒಂದು ಸಲಹೆ ಸೂಚನೆಗಳನ್ನು ಕೊಡುವಂತ ಸೆಲ್ಸ್ಗಳನ್ನೇ ಅದನ್ನು ಅಲ್ಲೇ ಕ್ರಾಶ್ ಮಾಡುವಂಥದ್ದು. ಸೊ ನಮ್ಮ ಹತ್ರ ಒಂದಿದೆ, ಯಾವುದು ಅಂತ ಹೇಳಿದ್ರೆ ಒಂದು ಇಮ್ಯುನೋಥೆರಪಿ, ಎನ್ಹ್ಯಾನ್ಸ್ ಇಮ್ಯುನಿಟಿ, ಸೊ ದಟ್ ನಮ್ಮದು ಶಕ್ತಿ, ಕ್ಯಾನ್ಸರ್ಗೆ ಹೊಡೆದಾಡುವ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಇನ್ನೊಂದು ಆ ಜೀನ್ಸ್ ಮಾತ್ರ ಯಾವುದಿದೆ ಅದನ್ನೇ ನೋಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟು. ಅದೇ ರೀತಿ ನಮ್ಮದಲ್ಲಿ ಇಮ್ಯುನಿಟಿ ಸೆಲ್ಸ್ ಬರುತ್ತಲ್ಲ, ಅದನ್ನೇ ತೆಗೆದು ಅದನ್ನೇ ಕಲ್ಚರ್ ಮಾಡಿ, ಅದನ್ನೇ ಎನ್ಹ್ಯಾನ್ಸ್ ಮಾಡಿ, ಅದನ್ನೇ ಪುನಃ ಇಂಜೆಕ್ಷನ್ ಕೊಟ್ಟು ನಮ್ಮ ಕ್ಯಾನ್ಸರ್ ಅನ್ನು ಹೊಡೆದಾಡುವಂತ ಹೊಸ ವಿಧಾನಗಳು ಈಗ ಇವೆ. ಸೊ ಕೇವಲ ಸರ್ಜರಿ, ರೇಡಿಯೇಷನ್, ಕೀಮೊಥೆರಪಿ ಅಲ್ಲ, ಇವಾಗ ಮಾಡರ್ನ್ ಮೆಡಿಸಿನ್ ಅಲ್ಲಿ ಮಾಡರ್ನ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ನಮ್ಮಲ್ಲಿ ಇದೆ. ಅದನ್ನು ತಿಳ್ಕೊಂಡು ಆ ತರದ ಟ್ರೀಟ್ಮೆಂಟ್, ಟಾರ್ಗೆಟ್ ಥೆರಪಿ ಅಂತಲೇ ಹೇಳ್ತಾರೆ, ಹಾರ್ಮೋನ್ ಥೆರಪಿ ಇದೆ, ಟಾರ್ಗೆಟ್ ಥೆರಪಿ ಇದೆ, ಮತ್ತೆ ಫೋಕಸ್ಡ್ ಪ್ರೋಟಾನ್ ರೇಡಿಯೇಷನ್ ಅಂತ ಇದೆ. ಸೊ ಅಲ್ಲೆಲ್ಲೇ ಕೊಟ್ಟು ಕೇವಲ ಕ್ಯಾನ್ಸರ್ ಸೆಲ್ಗಳನ್ನು ಮಾತ್ರ ನಾಶ ಮಾಡಿ ಬಾಕಿದ ಸೆಲ್ಗಳನ್ನು ನಾವು ಪ್ರಿಸರ್ವ್ ಮಾಡುವಂತ ಮೆಡಿಕೇಶನ್ಸ್ ಇದು ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್, ಮಾಡರ್ನ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿ ಈಗ ತಾನೇ ನೀವು ತಿಳಿಸ್ಕೊಡ್ತಾ ಇದ್ರಿ. ಅದರಲ್ಲೂ ಕೂಡ ಇವಾಗ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಅಂತಾನೆ ಹೇಳ್ತಾ ಇದೀವಿ. ಸೊ AI ಏನಾದ್ರೂ ಈ ರೀತಿಯಾದಂತಹ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯೂಸ್ಫುಲ್ ಆಗ್ತಾ ಇದೆಯಾ, ಹೇಗೆ? ಖಂಡಿತವಾಗಿಯೂ AI ಈಗ ತುಂಬಾ ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಕ್ಯಾನ್ಸರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಒಂದು 10, 100, 200, 300 ಎಷ್ಟು ಕಡೆ ಸ್ಪ್ರೆಡ್ ಆಗಿದೆ ಅಂತ ನನಗೆ ಮ್ಯಾನ್ಯುವಲಿ ಅದನ್ನು ಲೆಕ್ಕ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಮ್ಮ ಎಕ್ಸ್ರೇನೋ, CTನೋ, MRIನೋ ಅಥವಾ ಫುಲ್ ಬಾಡಿ ಇಮೇಜಿಂಗ್ ಅಂತ ನಾವು ಹೇಳ್ತೇವೆ. ಫುಲ್ ಬಾಡಿ ಜೀನೋಮಿಕ್ ಇಮೇಜಿಂಗ್ ಬರುತ್ತೆ. ಈಗ ನಾವು ವಿ ಆರ್ ಆಲ್ ಮೇಡ್ ಅಪ್ ಆಫ್ ಒನ್ ಸಿಂಗಲ್
ಒಂದು ಸೆಲ್, ಅದು ಮತ್ತೆ ಕ್ರೋಮೋಸೋಮ್ಸ್, ಜೀನ್ಸ್, ನಮ್ಮ ಜೆನೆಟಿಕ್ ಮ್ಯಾಪಿಂಗ್ ಏನಂತ ಹೇಳಲಿಕ್ಕೆ ಆಗತ್ತೆ ನೋಡಿಬಿಟ್ಟು. ಓಕೆ, ಆ ಜೆನೆಟಿಕ್ ಮ್ಯಾಪಿನಲ್ಲಿ ಯಾವುದಾದ್ರೂ ಡಿಫೆಕ್ಟಿವ್ ಜೀನ್ಸ್ ಇದೆಯೋ, ಅದ್ರಲ್ಲಿ ಯಾವುದಾದ್ರೂ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಜೀನ್ಸ್ ಇದೆಯೋ ಅದನ್ನು ನಮಗೆ ನೋಡ್ಲಿಕ್ಕೆ ಆಗುತ್ತೆ. ಜೀನೋಮಿಕ್ ಮ್ಯಾಪಿಂಗ್, ಮಾಲಿಕ್ಯುಲರ್ ಮ್ಯಾಪಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ಕರೆಕ್ಟ್ ಆದ ಮೆಡಿಸಿನ್ಸ್ ಕೊಡ್ಲಿಕ್ಕೆ ಆಗತ್ತೆ. ನೀವು ಕೇಳಿದ ಪ್ರಶ್ನೆ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ನಮಗೆ ಏನಾಗುತ್ತೆ, ನಾವು ಪ್ರತಿ ಒಂದೆಷ್ಟು ಇಲ್ಲಿ ಒಂದು ಮಿಲಿಯಾಂತರ ಜೀನ್ಸ್ಗಳಿರ್ಬೋದು, ಅದೆಲ್ಲ ನಾನು ಒಂದು ಮ್ಯಾನ್ಯುವಲಿ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಯಾವುದೆಲ್ಲ ಅಬ್ನಾರ್ಮಲ್ ಜೀನ್ಸ್ ಇದೆ, ಅದೇ ರೀತಿ MRI ಮಾಡಿದರೆ ಎಷ್ಟು ಡೆಪಾಸಿಟ್ಸ್ ಇದೆ, ಟ್ಯೂಮರ್ ಲೋಡ್ ಎಷ್ಟಿದೆ, ಒಂದು 5 ಸೆಂಟಿಮೀಟರ್ ಒಂದು ಇಲ್ಲಿದ್ರೆ ಮತ್ತೆ ಎಲ್ಲ ಕಡೆ ಹೆಡ್ ಆಗಿದ್ರೆ ಒಟ್ಟಿಗೆ ಟ್ಯೂಮರ್ ಲೋಡ್ ಎಷ್ಟಿದೆ, ಆ ಟ್ಯೂಮರ್ ಲೋಡಿಗೆ ನಾನು ಎಷ್ಟು ಮೆಡಿಸಿನ್ಸ್ ಕೊಡ್ಬೋದು, ಇಷ್ಟೇ ಕೊಡ್ಬೋದು. ನಾವೀಗ ಕೊಡ್ತಾ ಇದ್ದೇವೆ ಅಷ್ಟೇ, ಇಷ್ಟು ಒಂದು ಕೀಮೋಥೆರಪಿ ಅಂತ ಕೊಟ್ಬಿಡ್ತೇವೆ. ಅದಕ್ಕೆ ಬೇಕಾದಷ್ಟು ನಾನು ಹೇಳಿದಲ್ಲ, ನಾನು ಎಷ್ಟು ಮೆಡಿಸಿನ್ ಕೊಡ್ತೇನೋ, ಎಷ್ಟು ನಮ್ಮ ಕ್ಯಾನ್ಸರ್ ಸೆಲ್ಸ್ ಸತ್ತು ಹೋಗ್ತವೋ ಅದಕ್ಕಿಂತ ಡಬಲ್ ನಮ್ಮ ಕ್ಯಾನ್ಸರ್, ನಮ್ಮ ಒಳಗಿನ ಸೆಲ್ಸ್ ಸತ್ತು ಹೋಗ್ತವೆ. ಆದ್ದರಿಂದ ಅದಕ್ಕೆ ಒಂದು ಅಷ್ಟೇ ಡೆಡಿಕೇಟೆಡ್ ಆಗಿ, ಅಷ್ಟೇ ಪ್ರಿಸೈಸ್ ಆಗಿ ನಾವು ಮೆಡಿಕೇಶನ್ಸ್ ಕೊಡಬೇಕು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಎಲ್ಲ ಥರದ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಕರೆಕ್ಟಾಗಿ ಹೇಳ್ಬೋದು ಅಲ್ಲಿ ಎಷ್ಟು ಕ್ಯಾನ್ಸರ್ ಇದೆಯೋ ಇಲ್ವೋ, ಎಷ್ಟು ಮೆಡಿಸಿನ್ಸ್ ಇದೆ, ಎಷ್ಟು ಕಡೆ ಬರ್ತಾ ಇದೆ, ಅದನ್ನು ಆರ್ಟಿಫಿಷಿಯಲ್ಸ್ ನೋಡಿಬಿಟ್ಟು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗಿದೆ. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನ ಕ್ಯಾನ್ಸರ್ ಅಂತ ಹೇಳಿದ್ರೇನೆ ಒಂದು ರೀತಿ ಭಯ ಪಡ್ತಾರೆ. ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಇನ್ನು ಮುಗ್ದೇ ಹೋಯ್ತು ಕತೆ ಅಂತ ಹೇಳಿ ಹೋಪ್ಸ್ ಕಳ್ಕೊಬಿಡ್ತಾರೆ ಲೈಫಲ್ಲಿ. ಸೊ ಅಂಥವರಿಗೆ ನೀವು ಏನು ಸಜೆಷನ್ ಕೊಡ್ತೀರಾ ಡಾಕ್ಟರ್? ಅಂಥವರಿಗೆ, ಹೋಪ್ಸ್ ಕಳ್ಕೊಂಡವರಿಗೆ ನಾವು ನಿನ್ನೆ ಡಿಸ್ಕಷನ್ ಮಾಡಿದೆವು. ಏನಂತ ಹೇಳಿದ್ರೆ, ಈಗ ಮೆಂಟಲ್ ಬ್ಯಾಲೆನ್ಸ್ ಅಥವಾ ಸೈಕೋಸೊಮ್ಯಾಟಿಕ್ ಡಿಸೀಸ್ ಬಗ್ಗೆ ಹೇಳಿದೆವು. ಏನೂ ಇಲ್ಲದವ್ರೆ ತಲೆ ಬಿಸಿ ಮಾಡ್ಕೊಂಡು ಏನೋ ಇದೆ ಅಂತ ತಲೆ ಬಿಸಿ ಮಾಡ್ಕೊಂಡಿದೆ. ಈಗ ಈ ಕ್ಯಾನ್ಸರ್ ಇದ್ದವರು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲರಿಗೂ ಹೇಳ್ತೇವೆ ಕ್ಯಾನ್ಸರ್ ಸರ್ವೈವರ್ಸ್ ಅಂತ. ಡಿಸೀಸ್ ಇದ್ದವರು ಯಾರು, ಡಿಸೀಸ್ ಇಲ್ಲದವರು ಯಾರು ನಮಗೇನು ಗೊತ್ತಿಲ್ಲ. ಗೊತ್ತಿದ್ದವರು ಸ್ವಲ್ಪ ಇದಕ್ಕೆ ನಾವು ಪ್ರತಿಯೊಂದಕ್ಕೂ ಇದಕ್ಕೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ಇಡೀ ಪ್ರಪಂಚದಲ್ಲಿ ಮನುಷ್ಯ ಬದುಕಿರೋದೇ ಧೈರ್ಯವಾಗಿ, ಆತ್ಮವಿಶ್ವಾಸದಿಂದ, ಎಲ್ಲರಿಗೂ ಪ್ರೀತಿ ಮಾಡ್ತಾ ಇರ್ಲಿಕ್ಕೆ ಮನುಷ್ಯ ಇರೋದು. ಸೊ ನಾವು ಎಂಥ ಡಿಸೀಸ್ ಬಂದರೂ ಕೂಡ ನಮ್ಮ ದಿನಚರಿ ನಮ್ಮಿಂದ ಎಷ್ಟು ಆಗತ್ತೆ ಅಷ್ಟು ಮಾಡಿಕೊಂಡು ಅದನ್ನು ಜೀವನ ನಡೆಸೋದು ಬಹಳ ಉತ್ತಮ. ಇದರ ಬಗ್ಗೆ ಇನ್ನೂ ತುಂಬ ಸೈಕೋ ಅನಾಲಿಸಿಸ್, ಸೈಕಲಾಜಿಕಲ್ ಟ್ರೀಟ್ಮೆಂಟು ಅದು ಮಾಡಲಿಕ್ಕೆ ನಮಗೀಗ ಸಮಯ ಅವಕಾಶ ಸಿಗಲಿಕ್ಕಿಲ್ಲ. ಆದರೆ ಬಂದ ಡಿಸೀಸ್ ಜೆನೆಟಿಕ್ ಬೇಸಿಸ್, ಆಯ್ತಾ, ನಮ್ಮ ತಂದೆ ತಾಯಿಗಳಿಗೆ ಬಂದಿದೆ, ಅದನ್ನೇ ಆಲೋಚನೆ ಮಾಡ್ಕೊಂಡಿದ್ದು ಏನು ಪ್ರಯೋಜನ ಆಗೋದಿಲ್ಲ. ಜೆನೆಟಿಕ್ ಬೇಸಿಸ್ ಇದ್ರೆ ನಮ್ಮ ತಂದೆ ತಾಯಿಗಳು ಏನ್ ತಿಂತಾ ಇದ್ರು, ಏನ್ ಕೆಲಸ ಮಾಡ್ತಾ ಇದ್ರು, ಏನೆಲ್ಲ ತಪ್ಪು ಮಾಡ್ತಾ ಇದ್ರು, ಅದೆಲ್ಲ ಸ್ಮೋಕಿಂಗ್ ಮಾಡ್ತಾ ಇದ್ರ, ಆಲ್ಕೋಹಾಲ್ ಮಾಡ್ತಾ ಇದ್ರ, ಸ್ಮೋಕಿಂಗ್, ಆಲ್ಕೋಹಾಲ್ ಮತ್ತೆ ಜಂಕ್ ಫುಡ್ ಇದೆಲ್ಲ ಅವ್ರು ತಿಂತಾ ಇದ್ರೆ ಅದೆಲ್ಲ ಮಾಡಿದ್ರೆ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ನನಗೆ ಸ್ವಲ್ಪ ರಿಸ್ಕ್ ಇದೆ, ಜೆನೆಟಿಕ್ ಅಂದ್ರೆ ಸ್ವಲ್ಪ ರಿಸ್ಕ್, 15 to 20% ರಿಸ್ಕ್. ಆ ರಿಸ್ಕ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಕಲ್ತ್ಕೊಂಡು ಜೀವನ ಮಾಡಬೇಕು. ಆದ್ರೆ ಜೀವನ ಎಂಬುದಲ್ಲಿ ಎಲ್ಲರಿಗೂ ಡಿಸೀಸ್ ಇದ್ದೇ ಇದೆ. ಡಿಸೀಸ್ ಇದ್ದವರು ಕೂಡ ಡಿಸೀಸ್ ಇದೆ ಅಂತ ಆಲೋಚನೆ ಮಾಡಿಕೊಂಡು ತಲೆಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಬೆಳಗಿಂದ ಸಾಯಂಕಾಲ ಕೆಲಸ ಮಾಡಿಕೊಂಡು ಆ ಕೆಲಸವನ್ನೇ ಪ್ರೀತಿಸೋದೇ ಜೀವನ, ಡಿಸೀಸ್ ಜೀವನ ಅಲ್ಲ. ಓಕೆ ಡಾಕ್ಟರ್, ಈಗ ಯಾವುದೋ ಒಬ್ಬ ಪೇಷಂಟು ಲಾಸ್ಟ್ ಸ್ಟೇಜ್ನಲ್ಲಿ ಟ್ರೀಟ್ಮೆಂಟಿಗೆ ಅಂತ ಹೇಳಿ ಬರ್ತಾರೆ, ಅಂದರೆ ಅಲ್ಲಿವರೆಗೂ ಕೂಡ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಲಾಸ್ಟ್ ಮೂಮೆಂಟ್ ಬಂದಾಗ ಕ್ಯೂರ್ ಆಗುವಂತಹ ಚಾನ್ಸಸ್ ಇರುತ್ತಾ ಅಥವಾ ತುಂಬ ಡಿಫಿಕಲ್ಟಿ ಆಗ್ಬಿಡುತ್ತಾ? ಹೇಗೆ? ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ಅಲ್ಲಿ ಇರೋದು ಒಂದೇ ಒಂದು ಮೆಡಿಸಿನ್, ಅದು ಆತ್ಮವಿಶ್ವಾಸ. ಆಯ್ತಾ, ಅದೊಂದೇ ಇರಬೇಕು. ನಾವು ಲಾಸ್ಟ್ ಸ್ಟೇಜ್ಗೆ ಬಂದಾಗ ನಾವು ಏನು ಮಾಡ್ತೇವೆ, ಒಂದು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಯಾಕಂದ್ರೆ ಅವನಿಗೆ ನೋವಾಗಬಾರ್ದು, ನೋವಾಗೋದಾಗೆ ಮೆಡಿಸಿನ್ ಕೊಡ್ತೇವೆ. ತುಂಬಾ ನೋವು ಇರುತ್ತೆ, ಪ್ಯಾಂಕ್ರಿಯಾಸ್ ಆದರೆ ತುಂಬಾ ನೋವು ಇರುತ್ತೆ, ಅಥವಾ ಈ ಈ ಅನ್ನನಾಳದ ಪ್ರಾಬ್ಲಮ್ ಅಂತ ಹೇಳಿದ್ರೆ ನುಂಗ್ಲಿಕ್ಕೆ ಆಗೋದಿಲ್ಲ, ಹಾಗೆ ಎಲ್ಲಿಯಾದ್ರೂ ಊಟ ಹೋಗುವಾಗೆ ಮಾಡ್ತೇವೆ. ತುಂಬಾ ಪ್ಯಾಲಿಯೇಟಿವ್ ಕೇರ್ಸ್ ಇದೆ. ಈ ಪ್ಯಾಲಿಯೇಟಿವ್ ಕೇರ್ಸ್ ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅವ ಬೆಳಗಿಂದ ಸಾಯಂಕಾಲ ಆರಾಮಾಗಿರುವ ಹಾಗೆ, ನೋವಿಲ್ಲದ ಹಾಗೆ, ಅಥವಾ ಮೂವ್ಮೆಂಟ್ ಮಾಡುವ ಹಾಗೆ, ಸ್ವಲ್ಪ ಊಟ ತಿಂಡಿ ಮಾಡುವ ಹಾಗೆ, ಮಲಮೂತ್ರ ವಿಸರ್ಜಿಸುವ ಹಾಗೆ, ಆ ತರ ಮಾಡ್ಕೊಂಡು ಹೋಗ್ತೇವೆ. ಅದು ಇದರೆಲ್ಲ ಇರೋದು ಒಂದೇ ಆತ್ಮವಿಶ್ವಾಸ ಅಂತ ಇದ್ರೆ, ಒಂದು ಧೈರ್ಯ ಅಂತ ಇದ್ರೆ, ಆವಾಗ ಒಳಗಿಂದಲೇ ಇಮ್ಯುನಿಟಿ ಸೆಲ್ಸ್ ಜಾಸ್ತಿ ಆಗ್ತಾನೆ ಬರ್ತದೆ. ಯಾವುದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಹೇಳಲಿಕ್ಕೆ ಸುಲಭ, ಹೆದರುವ ಅವಶ್ಯಕತೆ ಇಲ್ಲ ಅಂತ, ಹೆದರಿಕೆ ಬಂದೇ ಬರುತ್ತೆ. ಅದನ್ನು ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಮಾಡಿಕೊಂಡು ಆವಾಗ ಒಂದು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್, ತೊಂದರೆ ಆಗದಾಗೆ, ನೋವಾಗದಾಗೆ, ಕಷ್ಟ ಆಗದಾಗೆ ಟ್ರೀಟ್ಮೆಂಟ್ ಮಾಡೋದು, ಮತ್ತು ಪ್ರತಿಯೊಂದನ್ನು ಆತ್ಮವಿಶ್ವಾಸದಿಂದ ಎದುರಿಸೋದು ಮಾತ್ರ ಅದಕ್ಕೆ ಒಂದು ಟ್ರೀಟ್ಮೆಂಟು ಅಂತ ನಾನು ಹೇಳ್ಬೋದು. ಓಕೆ, ಸೊ ಡಾಕ್ಟರ್, ನಾನು ಆಗಲೇ ಮೆನ್ಷನ್ ಮಾಡಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳು ಒಬ್ಬ ಮನುಷ್ಯನಿಗೆ ಕಾಡ್ತಾ ಇದೆ, ಒಬ್ಬ ಮನುಷ್ಯ ಸಫರ್ ಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಜೊತೆಗೆ ನಾವು ಸೇವನೆ ಮಾಡುವಂತ ಆಹಾರ, ಹಾಗೆ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು, ಹಾಗೆ ನಮ್ಮ ಫುಡ್ ಡಯಟ್ ಹೇಗಿರಬೇಕು ಡಾಕ್ಟರ್? ಇದಕ್ಕೆ ಒಂದೇ ಒಂದು ನಾನು ಟ್ರೀಟ್ಮೆಂಟ್ ಹೇಳ್ಬೋದು. ಇದೆಲ್ಲ ಪ್ರಶ್ನೆಗೆ ಒಂದೇ ಒಂದು ಉತ್ತರ ನಾವು ಮೊದಲಿಂದಲೂ ಹೇಳ್ತಾನೆ ಬಂದಿದೆ, ದಿನಚರಿ ವೆರಿ ಇಂಪಾರ್ಟೆಂಟ್. ಆದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಾಸ್ಟಿಂಗ್. ಫಾಸ್ಟಿಂಗ್ನಲ್ಲಿ ಸಿಗುವಂಥ ಒಂದು
ಎಂದು ಏನು ಹೇಳ್ತಾರಲ್ಲ, ಆರೋಗ್ಯಕರ ನಮಗೆ ಈ ಪರಿಣಾಮಗಳು ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಆಯ್ತಾ? ಇವತ್ತು ನಾವು ಹೇಳ್ತೇವಲ್ಲ, ಡಿವಿಷನ್ ಆಗುತ್ತೆ ಅಂತ ಹೇಳ್ತೇವೆ ನಾವು. ಸೆಲ್ಸ್ ಡಿವಿಷನ್ ಆಗೋದು ಹೇಗೆ? ಈಗ ಒಂದು ಸೆಲ್ ಇದ್ದದು 4, 10, 16 ಸಾವಿರಾರು ಮಿಲಿಯನ್ ಗಟ್ಟಲೆ ಸೆಲ್ಸ್ ಆಗ್ಬೇಕಾದ್ರೆ ಅದಕ್ಕೆಲ್ಲ ಆಹಾರ ಬೇಕು. ಅದಕ್ಕೆಲ್ಲ ಆಹಾರ ಸಿಗೋದೇ ಈ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಜಂಕ್ ಫುಡ್. ಈ ಜಂಕ್ ಫುಡ್ ಅಂದ್ರೆ ಅದಕ್ಕೆ ಭಾರಿ ಖುಷಿ. ಸೊ ಅದರಲ್ಲೇ ಕ್ಯಾನ್ಸರ್ ಥ್ರೈವ್ ಆಗ್ತಾ ಇರ್ತದೆ, ಬೆಳೀತಾ ಇರ್ತದೆ. ಸೊ ನಾನು ನಿಮಗೆ ಏನಾದ್ರೂ ಒಂದು ಹೇಳಿದ್ರೆ, ಅಫ್ಕೋರ್ಸ್ ಎಲ್ಲರೂ ಹೇಳ್ಬೋದು, ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲ್ ಮಾಡಬಾರ್ದು, ಜಂಕ್ ಫುಡ್ ಮಾಡಬಾರ್ದು, ಇದೆಲ್ಲ ಹೇಳ್ಬೋದು, ಒಳ್ಳೆ ದಿನಚರಿ. ಒಂದು ಮಾತು ಮಾತ್ರ ನಾನು ಪ್ರಾಮಾಣಿಕವಾಗಿ ಎಲ್ಲರಿಗೂ ಕೇಳುವವರಿಗೆ, ಇಷ್ಟು ದಿವಸ ನನ್ನ ಮಾತು ಕೇಳಿದವರಿಗೆ ಒಂದೇ ಒಂದು ಮಾತು ಹೇಳ್ತೇನೆ. ಅಟ್ಲೀಸ್ಟ್ ವಾರಕ್ಕೆ ದಿವಸಕ್ಕೆ 3 ಊಟ, 7 ದಿವಸಕ್ಕೆ 21 ಊಟ. ಆಯ್ತಾ? ರಾತ್ರಿ ಹೊತ್ತು ಒಂದು ಊಟ, ದಿವಸದಲ್ಲಿ ಯಾವಾಗಾರು ಒಂದು ದಿವಸ ರಾತ್ರಿ 12 ಗಂಟೆ 2 ಗಂಟೆಗೆ ಮಧ್ಯಾಹ್ನ ಲಂಚ್ ಆದಮೇಲೆ ಬಾಯಿಗೆ ಬೀಗ ಹಾಕಿ ಏನೂ ಊಟ ಮಾಡಬಾರ್ದು. ಆಯಿತಾ? 2 ಗಂಟೆಯಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ವರೆಗೆ ಸಾಧಾರಣ 16 to 18 ಅವರ್ಸ್ ಆಫ್ ಫಾಸ್ಟಿಂಗ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಏನಾಗುತ್ತೆ ಆ ಫಾಸ್ಟಿಂಗ್ ಟೈಮಲ್ಲಿ ಅಂತ ಹೇಳಿದ್ರೆ, ಈ ಬಾಡಿಗೆ ಬೇಕಾದ ಇದು ಏನು ಗ್ಲೂಕೋಸ್ ಸಿಗೋದಿಲ್ಲ. ಗ್ಲೂಕೋಸ್ ಸಿಗದಾಗ ನಮ್ಮ ಬಾಡಿಯಲ್ಲಿ ರಿಪೇರ್ ಕೆಲಸ ಜಾಸ್ತಿ ಆಗುತ್ತೆ. ಆಯ್ತಾ? ಬಾಡಿಯಲ್ಲಿ ಎಲ್ಲಾ ಸೆಲ್ಸ್ಗಳನ್ನು ರಿಪೇರ್ ಮತ್ತು ಹೀಲಿಂಗ್ ಜಾಸ್ತಿ ಆಗುತ್ತೆ. ಎಲ್ಲಿ ಸಣ್ಣ ಸಣ್ಣ ಪುಟ್ಟ ಕ್ಯಾನ್ಸರ್ಗಳು ಎಲ್ಲೆಲ್ಲಿ ಬರ್ತಾ ಇದೆಯೋ ಅದನ್ನೆಲ್ಲ ತಿಂದು ಬಿಡ್ತವೆ ಈ ಸೆಲ್ಸ್ಗಳು. ಅದು ಬೆಳೆಯೋದಾಗೆ ತಿಂದು ಬಿಡುತ್ತೆ. ಸೊ ಒಂದೇ ಒಂದು ನಾನು ಹೇಳ್ಬೇಕಾದ್ರೆ, ಫಾಸ್ಟಿಂಗ್ ಅಟ್ಲೀಸ್ಟ್ ಒನ್ಸ್ ಎ ವೀಕ್ ಆಫ್ಟರ್ ಲಂಚ್ ಇದು ಬಾಯಿಗೆ ಬೀಗ ಹಾಕೊಂಡು ಮಲ್ಕೊಂಡ್ಬಿಟ್ಟು, ಇದು ಕ್ಯಾನ್ಸರ್ ತಡೆಗಟ್ಟುವ ಬಹಳ ಉತ್ತಮ ಪ್ರಯೋಗ. ನೀವು ಸ್ಮೋಕಿಂಗ್ ಮಾಡಲಿ, ಆಲ್ಕೋಹಾಲ್ ಮಾಡಲಿ, ಏನು ಮಾಡಬೇಕಂತ ಹೇಳಿಲ್ಲ, ಅದು ಮಾಡಿದ್ರು ಕೂಡ ಅದನ್ನೆಲ್ಲ ಬ್ಯಾಲೆನ್ಸಿಂಗ್ ಮಾಡುವಂಥದ್ದು ಫಾಸ್ಟಿಂಗ್. ಓಕೆ ಡಾಕ್ಟರ್, ಈಗಾಗಲೇ ಕ್ಯಾನ್ಸರ್ ಅನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಮೊದಲನೆಯ ಹಂತದಲ್ಲಿನೇ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಡಾಕ್ಟರ್? ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚಬೇಕಂತ ಹೇಳಿದ್ರೆ ನಾವು ಅಫ್ಕೋರ್ಸ್ ನಾವು ಹೇಳಿದ್ದೇವೆ, ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬಹುದು, ಅದ್ರಲ್ಲಿ ಏನು ತೊಂದರೆನೂ ಇಲ್ಲ. ಅದು ಹೆಲ್ತ್ ಚೆಕಪ್ ಮಾಡಿದ್ರೆ ನಮಗೆ ಎಲ್ಲ ಗೊತ್ತಾಗಿಬಿಡೋದು, ಸಣ್ಣ ಸಣ್ಣ ಗೆಡ್ಡೆಗಳು ಗೊತ್ತಾಗುತ್ತೆ, ಅಥವಾ ಲಕ್ಷಣಗಳು ಬಂದಾಗ ನಾವೊಂದು ಚೆಕಪ್ ಮಾಡ್ಕೊಳ್ಬೇಕಾದ್ರೆ. ಇದೆಲ್ಲದಕ್ಕಿಂತಗಳು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೇವೆ. ಪ್ರಿವೆನ್ಷನ್ ಅಂದ್ರೆ ನಿಮ್ಮದು ಬೆಳಿಗ್ಗೆದು 1 ಗಂಟೆದು ನಿಮ್ಮ ದಿನಚರಿ, ಅದು ಇಂಪಾರ್ಟೆಂಟ್. ನೀವು ಯಾವ್ಯಾವ ಊಟ ತಿಂಡಿ ಮಾಡ್ತೀರ ಅದು ಇಂಪಾರ್ಟೆಂಟ್. ವಾರದಲ್ಲಿ 1 ದಿವಸ ರಾತ್ರಿ ಊಟ ಬಿಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದು 3 ಇಂಪಾರ್ಟೆಂಟ್. ಈ ಫಾಸ್ಟಿಂಗ್ ನಿಂದ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು, ಅಥವಾ ಸಣ್ಣ ಸಣ್ಣ ಕ್ಯಾನ್ಸರ್ಗಳನ್ನು ನಾವು ಕ್ಯೂರ್ ಮಾಡಬಹುದು ತೋರಿಸಿದಂತ ಜಾಪನೀಸ್ ಸೈಂಟಿಸ್ಟ್ಗೆ ನೊಬೆಲ್ ಪ್ರೈಸ್ ಕೊಟ್ರು. ಆಯ್ತಾ? ಅದಕ್ಕೆ ಆಟೋಫೇಜಿ ಅಂತ ಹೇಳ್ತಾರೆ. ಸೊ ನಮ್ಮ ಸೆಲ್ಸ್ಗಳೇ, ನಮ್ಮಲ್ಲಿದ್ದ ಒಳ್ಳೆ ಸೆಲ್ಸ್ಗಳೇ ಕೆಟ್ಟ ಸೆಲ್ಸ್ಗಳನ್ನು ತಿಂದು ಹಾಕುವಂಥದ್ದಕ್ಕೆ ಆಟೋಫೇಜಿ ಅಂತ ಹೆಸರು. ಸೊ ಈ ಆಟೋಫೇಜಿಯಿಂದಾಗಿ ನಾವು ಹಲವಾರು ಡಿಸೀಸ್ಗಳನ್ನು ತಡೆಗಟ್ಟಬಹುದು. ಇದು ಒಂದು ದೊಡ್ಡದೊಂದು ಸೂತ್ರ ಅಂತ ನಾನು ನಿಮಗೆ ಎಲ್ಲರಿಗೂ ಹೇಳ್ತೇನೆ. ಮತ್ತೆ ಎರಡನೇದಾಗಿ ಆ ಊಟ ಈ ಊಟ ಯಾವ ಊಟವೂ ಇಲ್ಲ. ದಿವಸ ಸ್ವಲ್ಪ ಹಣೆಯಲ್ಲಿ ಬೆವರು ಬರುವಷ್ಟು ಕೆಲಸ ಮಾಡಬೇಕು. ಅದು ಇನ್ನೊಬ್ಬರಿಗೆ ಯೂಸ್ ಆಗುವಂಥದ್ದು, ಇನ್ನೊಬ್ಬರಿಗೆ ಪ್ರಯೋಜನ ಆಗುವಂಥ ಕೆಲಸ. ಒಂದು ಫಾಸ್ಟಿಂಗು, ಒಂದು ಸ್ವೆಟ್ಟಿಂಗ್, ಇದು 2 ಮಾತ್ರ ಆರೋಗ್ಯಕ್ಕೆ ಸುಲಭ ಸೂತ್ರಗಳು. ಓಕೆ, ಸೊ ಕ್ಯಾನ್ಸರ್ನ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಥ್ಯಾಂಕ್ ಯು. ನೋಡಿದ್ರಲ್ವ ವೀಕ್ಷಕರೇ, ಕ್ಯಾನ್ಸರ್ ಅಂದ್ರೆ ಏನು, ಕ್ಯಾನ್ಸರ್ನ ಟ್ರೀಟ್ಮೆಂಟ್ನ ಮೆಥಡಾಲಜಿ ಯಾವ ರೀತಿ ಆಗಿದೆ, ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಭಯ ಪಡಬಾರ್ದು, ಜೊತೆಗೆ ಡಾಕ್ಟರ್ ಸಲಹೆಗಳು ಏನು ಎಲ್ಲವನ್ನ ಕೂಡ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.